ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ನಲ್ಲಿ ಪ್ರಶಸ್ತಿ ಬರನೀಗಿಕೊಂಡ ಭಾರತದ ಲಕ್ಷ್ಯ ಸೇನ್ ಅವರು ಸೂಪರ್ 500 ಪ್ರಶಸ್ತಿಯನ್ನು ಜಯಿಸಿದರು. ಆಸ್ಟ್ರೇಲಿಯಾ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಅವರು ಫೈನಲ್ನಲ್ಲಿ ಜಪಾನಿನ ಯೂಶಿ ತನಕಾ ಅವರನ್ನು ನೇರ ಸೆಟ್ಗಳಲ್ಲಿ 21-15, 21-11 ಅಂಕಗಳಿಂದ ಸೋಲಿಸಿ ಗೆದ್ದರು. ಉತ್ತರಾಖಂಡದ ಅಲ್ಮೋರಾದವರಾದ ಲಕ್ಷ್ಯ ಸೇನ್ 38 ನಿಮಿಷಗಳಲ್ಲಿ ಫೈನಲ್ ಮುಗಿಸಿ 2025ರ ಪ್ರಶಸ್ತಿಯ ಬರವನ್ನು ನೀಗಿಸಿಕೊಂಡರು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 4ನೆಯ ಸ್ಥಾನ ಪಡೆದಿದ್ದ ಲಕ್ಷ್ಯ ಸೇನ್ ಮುಂದೆ 1.5 ವರ್ಷಕ್ಕೂ ಹೆಚ್ಚು ಕಾಲ ಪ್ರಶಸ್ತಿ ಬರ ಕಂಡರು. ಈ ವರ್ಷಾರಂಭದಲ್ಲಿ ಗಾಯದ ಸಮಸ್ಯೆಯೆಂದು ವಿಘ್ನಗಳೇ ಹೆಚ್ಚು. ಆದರೂ ಕೂಡ 2025ನ್ನು ಪ್ರಶಸ್ತಿಯೊಡನೆ ಮುಗಿಸುತ್ತಿರುವುದು ಸಂತಸ ತಂದಿದೆ ಎಂದು 24ರ ಪ್ರಾಯದ ಅವರು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಹೇಳಿದರು. 2021ರ ವಿಶ್ವ ಚಾಂಪಿಯನ್ಶಿಪ್ ಕಂಚಿನ ಪದಕ ವಿಜೇತರಾದ ಲಕ್ಷ್ಯ ಸೇನ್ 2024ರಲ್ಲಿ ಸೈಯದ್ ಮೋದಿ ಸೂಪರ್ 300 ಬ್ಯಾಡ್ಮಿಂಟನ್ನಲ್ಲಿ ಪ್ರಶಸ್ತಿ ಜಯಿಸಿದ್ದರು. ಹಾಂಗ್ಕಾಂಗ್ ಸೂಪರ್ 500ರಲ್ಲಿ ಫೈನಲ್ ತಲುಪಿದರೂ 2ನೆಯವರಾಗಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಸಿಡ್ನಿ.